ಕರ್ನಾಟಕ ಪಾಸ್ಟಾ ನ್ಯೂಸ್ ಬೆಳಗಾವಿ. ದೆಹಲಿಯಲ್ಲಿ ಓಟ್ ಚೋರಿ ವಿರೋಧಿಸಿ ಪ್ರತಿಭಟನೆ ವಿಚಾರ. ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಒಂದು ಗಮನಿಸಬೇಕು, 4,000 ಜನ ಬಂದಿದ್ರು, 20ರಿಂದ 50,000 ಖರ್ಚು ಮಾಡಿಕೊಂಡು ಬಂದಿದ್ದರು. ನಾವು ಪ್ರತಿಭಟನೆಗೆ ಬಂದವರಿಗೆ ಅಧಿಕಾರ ಕೊಟ್ಟಿಲ್ಲ. ದೇಶದ ಪ್ರಜಾಪ್ರಭುತ್ವ ಉಳಿಸಬೇಕು. ಆಗುತ್ತಿರುವ ಅನ್ಯಾಯ ತಡೆಯಲು ಆಸಕ್ತಿಯಿಂದ ಬಂದಿದ್ದರು. ರಾಹುಲ್ ಗಾಂಧಿ ಖರ್ಗೆಯವರ ಸಮ್ಮುಖದಲ್ಲಿ ಹೋರಾಟ ನಡೆದಿದೆ. ಇಡೀ ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಗಾಂಧಿಯವರು ಓಟ್ ಬ್ಯಾಲೆಟ್ ಪೇಪರ್ಗೆ ಹೋಗಬೇಕು ಎಂದವರು. ಅದರ ಮುಖಾಂತರ ಗೊತ್ತಾಗುತ್ತೆ. ಹೋರಾಟ ಬಹಳ ಯಶಸ್ವಿಯಾಗಿದೆ. ರಾಜ್ಯದ ಜನರಿಗೆ ನಾನು ಅಭಿನಂದಿಸಿದ್ದೇನೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಭೇಟಿ ಮಾಡಿರುವ ವಿಚಾರ ನೀವೇ ನೋಡಿದರಲ್ಲ ಪೋಸ್ಟರ್ನಲ್ಲಿ ಎಂದ ಡಿಕೆಶಿ. ಕರ್ನಾಟಕ ರಾಜಕೀಯ ಬಗ್ಗೆ ಚರ್ಚೆ ಆಯ್ತಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ, ಇವೆಲ್ಲ ಕರ್ನಾಟಕದ ಬಗ್ಗೆ ಚರ್ಚೆ ಆಗಿರೋದನ್ನ ಮಾಧ್ಯಮದವರ ಮುಂದೆ ಹೇಳಲು ಆಗುತ್ತವೆ? ಸಾವಿರಾರು ಜನ ಬಂದಿದ್ರು. ಕರ್ನಾಟಕ ಪಾಸ್ಟಾ ನ್ಯೂಸ್ ಬೆಳಗಾವಿ. ಒಂದು ಗಮನಿಸಬೇಕು, ನಮ್ಮಲ್ಲಿ 4,000 ಜನ ಅಷ್ಟು ಬಂದಿದ್ರು. ಎಲ್ಲ ಒಬ್ಬರು ಬರಬೇಕಾದ್ರೆ 4 ಟ್ರೈನಲ್ಲಿ ಇರೋರು ಒಂದು 10-15,000 ಖರ್ಚು ಮಾಡ್ಬೋದು, 20,000 ಮಾಡ್ಬೋದು. ಫ್ಲೈಟಲ್ಲೇ ಸಾವಿರಾರು ಜನ ಬಂದಿದ್ರು. ಒಬ್ಬೊಬ್ಬರು 55,000 ಖರ್ಚು ಮಾಡ್ಕೊಂಡು ಬಂದಿದ್ರು. ಪಾಪ ಅವ್ರು ಯಾರಿಗೂ ಅಧಿಕಾರನೇ ಕೊಟ್ಟಿಲ್ಲ ನಾವು. ಆದರೂ ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ಬೇಕು, ಆಗ್ತಾರ ಅನ್ಯಾಯ ತಡಿಬೇಕು ಅಂತೇಳಿ ಭಾಳ ಆಸಕ್ತಿಯಿಂದ ಬಂದು ಆ ಕೂಗನ್ನು ವ್ಯಕ್ತಪಡಿಸಿ ರಾಹುಲ್ ಗಾಂಧಿಯವರ ಮುಖಂಡತ್ವ, ಖರ್ಗೆ ಸಾಹೇಬರ ನಾಯಕತ್ವಕ್ಕೆ ಬೆಂಬಲವನ್ನು ಕೊಟ್ಟಿದ್ದು ಬಹುಶಃ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ. ಪ್ರಿಯಾಂಕಾ ಗಾಂಧಿಯವರು ಮತ್ತೆ ಓಟ್ ಬ್ಯಾಲೆಟ್ಗೆ ಹೋಗಬೇಕು, ಅದರ ಮುಖಾಂತರ ಎಲೆಕ್ಷನ್ ನಡೆಸಿ ಆಮೇಲೆ ಗೊತ್ತಾಗ್ತದೆ ಅಂತ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ. ನನಗೆ ಭಾಳ ಯಶಸ್ವಿ ಆಯಿತು. ಮೂಲೆಯಿಂದ ಬಂದಂಥ ಎಲ್ಲ ಕರ್ನಾಟಕದ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಪಕ್ಷದ ಪರವಾಗಿ ಅವರಿಗೆಲ್ಲ ನಾನು ಅಭಿನಯಿಸ್ತೇನೆ. ನೋಡಿದ್ರೆ ನೀವೇ ಎಲ್ಲ ಭಾವಚಿತ್ರಗಳು, ಫೋಟೋಗಳು, ಕುಶಲ ವಿಚಾರಿಸೋದು ಎಲ್ಲ ನೋಡಿದ್ರು. ಅವೆಲ್ಲ ಕರ್ನಾಟಕದ ಬಗ್ಗೆ ಏನು ಚರ್ಚೆ ಆಯಿತು ಅಂತ ಯಾರು ಮಾಧ್ಯಮದಲ್ಲಿ ಹೇಳ್ತಾರ?